ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಟೇಲ್. ನಿಮಗೆ ಟುಡೇಸ್ ಇನ್ವೆಸ್ಟ್ಮೆಂಟ್ ಡೈಲಿ ಅನಾಲಿಸಿಸ್ ವಿಡಿಯೋಗೆ ಸ್ವಾಗತ. ನಾವು ನಮ್ಮ ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ, US ಇನ್ಫ್ಲೇಷನ್ ರೇಟ್ ಬರೋದಿದೆ, ಅದ್ರ ಜೊತೆಗೆ ಇಂಡಿಯಾದ ದಿಗ್ಗಜ ಕಂಪನಿಗಳಾದ TCS ಹಾಗೂ ಇನ್ಫೋಸಿಸ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ಬರೋ ಇದಾವಂತ. ಸೊ ಕ್ವಾರ್ಟರ್ಲಿ ರಿಸಲ್ಟ್ಸ್ TCS ಹಾಗೂ ಇನ್ಫೋಸಿಸ್ ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ಅದ್ರ ಕಾರಣದಿಂದ ನಮ್ಮ ಇಂಡಿಯನ್ ಮಾರ್ಕೆಟ್ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು. ಸೊ ನಾವು ಹಿಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ದಂಗೆ ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಮಾರ್ಕೆಟ್ ಆಗ್ಬೋದು ಅಂತ ಶುಕ್ರವಾರ ದಿನ. ಸೊ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೆ 21,700 ಮೇಲೆ ನಿಫ್ಟಿ ಸಸ್ಟೈನ್ ಆದ್ರೆ ಆ ಮೂಮೆಂಟಮ್ ತನ್ನ ರೀಸೆಂಟ್ ಲೈಫ್ ಟೈಮ್ ಆಗಿ 21,850 ವರೆಗೆ ಬರ್ಬೋದು ಅಂತ ಡಿಸ್ಕಸ್ ಮಾಡಿದ್ವಿ. ಸೊ ಅದೇ ರೀತಿ ನಿಫ್ಟಿ ಮೊದಲನೇ ಹಾಫ್ ಅಲ್ಲೇ ಶುಕ್ರವಾರದ ದಿನ 12th ಜನವರಿ ತನ್ನ ಲೈಫ್ ಟೈಮ್ ಐನ ಅಚೀವ್ ಆಯ್ತು. ಅಲ್ಲಿಂದ ಅಗೇನ್ ಮಾರ್ಕೆಟ್ ಅಲ್ಲಿ ಬಂದ ಬೈಯಿಂಗ್ ಇಂಟ್ರೆಸ್ಟ್ ಇಂದ ನಿಫ್ಟಿ 21,900 ನ ಕೂಡ ಟಚ್ ಮಾಡಿದೆ. ಇನ್ನು ಬ್ಯಾಂಕ್ ನಿಫ್ಟಿ ಚೆಕ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿ ಕೂಡ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿದ್ದು ಮೊದಲನೇ 15 ನಿಮಿಷದ ಪ್ರಾಫಿಟ್ ಬುಕಿಂಗ್ ನಂತರ ಅಗೇನ್ ಬ್ಯಾಂಕ್ ನಿಫ್ಟಿನಲ್ಲಿ 47,400 ಇಂದ ಬಂದ ಬೈಯಿಂಗ್ ಇಂಟ್ರೆಸ್ಟ್ ಬ್ಯಾಂಕ್ ನಿಫ್ಟಿ ಕೂಡ ತನ್ನ 10 ಡೇ ಮೂವಿಂಗ್ ಆವರೇಜ್ ಮೇಲೆ ಬಂದು 47,700 ಹತ್ರ ಕ್ಲೋಸಿಂಗ್ ನ 12th ಜನವರಿ ಶುಕ್ರವಾರ ದಿನ ಕಂಡಿದೆ. ಈ ಕ್ಲೋಸಿಂಗ್ ನಂತರ ಭಾರತದ ಮತ್ತೊಂದು ದಿಗ್ಗಜ IT ಕಂಪನಿ ವಿಪ್ರೋ 3rd ಕ್ವಾರ್ಟರ್ ರಿಸಲ್ಟ್ ಕೂಡ ಬಂತು. ಅದು ಕೂಡ ಎಕ್ಸ್ಪೆಕ್ಟೇಷನ್ ಗಿಂತ ಚೆನ್ನಾಗಿ ಬಂದಿರೋ ಕಾರಣ ವಿಪ್ರೋ ADR 16.95% ಹೈನಲ್ಲಿ ಬಂದು ಶುಕ್ರವಾರ ದಿನ ಕ್ಲೋಸಿಂಗ್ ನ ಕಂಡಿದೆ. ಅದ್ರ ಜೊತೆಗೆ ಅಗೇನ್ ಇನ್ಫೋಸಿಸ್ ಅನದರ್ 4% ಹೈಯಲ್ಲಿ ಬಂದು ಕ್ಲೋಸಿಂಗ್ ನ ಕಂಡಿದೆ. ಸೊ ಇದರಿಂದಾಗಿ ಇಂಡಿಯನ್ ಮಾರ್ಕೆಟ್ 15th ಜನವರಿ ಸೋಮವಾರ ದಿನ ಮತ್ತೊಂದು ಗ್ಯಾಪ್ ಅಪ್ ಓಪನಿಂಗ್ ನ ನಾವು ಮಾರ್ಕೆಟ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಆ ಗ್ಯಾಪ್ ಅಪ್ ಓಪನಿಂಗ್ ನ ನಾವು ನಿಫ್ಟಿ ಫ್ಯೂಚರ್ ಅಂತಾನೆ ಕನ್ಸಿಡರ್ ಮಾಡೋ ಗಿಫ್ಟ್ ನಿಫ್ಟಿನ ಚೆಕ್ ಮಾಡಿದ್ರೆ ಶುಕ್ರವಾರ ದಿನ 12th ಜನವರಿ ನಮ್ಮ ಇಂಡಿಯನ್ ಮಾರ್ಕೆಟ್ ಕ್ಲೋಸ್ ಆಗ್ಬೇಕಾದ್ರೆ 21,970 ಅರೌಂಡ್ ಇದ್ದಿದ್ದು ಶುಕ್ರವಾರ ದಿನ ತನ್ನ ಕ್ಲೋಸಿಂಗ್ ಅಲ್ಲಿ 21,044 ಹತ್ರ ಬಂದು ಕ್ಲೋಸಿಂಗ್ ನ ಕಂಡಿದೆ. ಸೊ ಇದನ್ನ ಕನ್ಸಿಡರ್ ಮಾಡ್ತಾ ಇದ್ರೆ ನಾವು ನಿಫ್ಟಿನಲ್ಲಿ ಸೋಮವಾರ ದಿನ ಅಟ್ಲೀಸ್ಟ್ 60 ಪಾಯಿಂಟ್ ವರೆಗೆ ಗ್ಯಾಪ್ ಅಪ್ ನ ನೋಡ್ತೀವಿ. 60 ಪಾಯಿಂಟ್ ವರೆಗೆ ಗ್ಯಾಪ್ ಅಪ್ ಅಂದ್ರೆ ನಿಫ್ಟಿ 21,950 ಆ ಲೆವೆಲ್ ಅಲ್ಲಿ ಸೋಮವಾರ ದಿನ 15th ಜನವರಿ ಗ್ಯಾಪ್ ಅಪ್ ಓಪನಿಂಗ್ ನ ಕಾಣೋ ಚಾನ್ಸಸ್ ತುಂಬಾನೇ ಇದೆ. ಸೊ ಈ ರೀತಿಯ ಗ್ಯಾಪ್ ಅಪ್ ಕಂಡ ಮೇಲೆ ಯಾವ್ದೆಲ್ಲ ಲೆವೆಲ್ಸ್ ನ ಇಟ್ಕೊಂಡು ನಾವು 15th ಜನವರಿ ಟ್ರೇಡ್ ಮಾಡಬೇಕು ಹಾಗೂ 15 ಜನವರಿ ಟು 19 ಜನವರಿ ಟ್ರೇಡಿಂಗ್ ಲೆವೆಲ್ಸ್ ಯಾವ್ದೆಲ್ಲ ಬರ್ಬೋದು ಅಂತ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಇನ್ನು ಮಾರ್ಕೆಟ್ ಮೂವ್ಮೆಂಟ್ ಗೆ ಕನ್ಸಿಡರ್ ಮಾಡೋ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳನ್ನ ಚೆಕ್ ಮಾಡಿದ್ರೆ ಅದರಲ್ಲಿ US ಬಾಂಡ್ ಯೀಲ್ಡ್ ಈಗ 4 ಕೆಳಗಡೆ ಇರೋ ಸಲುವಾಗಿ ಅಲ್ಲಿಂದ ಅಷ್ಟು ಯಾವುದೇ ನೆಗೆಟಿವ್ ಇಂಪ್ಯಾಕ್ಟ್ ನಮಗೆ ಕಾಣಿಸ್ತಾ ಇಲ್ಲ. ಇನ್ನು ಬ್ರೆಡ್ ಕ್ರೂಡ್ ಆಯಿಲ್ ನ ಚೆಕ್ ಮಾಡಿದ್ರೆ ಅದು ಕೂಡ 80 ಕೆಳಗಡೆ ಇದೆ, ಅಲ್ಲಿಂದನೂ ಯಾವುದೇ ನೆಗೆಟಿವ್ ಸೆಂಟಿಮೆಂಟ್ ಕಾಣಿಸ್ತಾ ಇಲ್ಲ. ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್ ಕೂಡ 13 ಹತ್ರನೇ ಇದೆ. ಸೊ ಅದು ಕೂಡ ವೆರಿ ಕಂಫರ್ಟಬಲ್ ಲೆವೆಲ್ ಅಲ್ಲಿ ಇದೆ. ಅದ್ರ ಜೊತೆಗೆ ನಾವು US ಡಾಲರ್ ಇಂಡೆಕ್ಸ್ ನ ಚೆಕ್ ಮಾಡಿದ್ರೆ ಅದು ಕೂಡ 102 ಅದ್ರ ಕೆಳಗಡೆನೆ ಇದೆ. ಅದ್ರ ಜೊತೆಗೆ ನಾವು ರುಪಿ ವ್ಯಾಲ್ಯೂ ಅಗೇನ್ಸ್ಟ್ US ಡಾಲರ್ ನ ಚೆಕ್ ಮಾಡಿದ್ರೆ ಅದು ಕೂಡ ಈಗ 82.83 ಹತ್ರ ಇದೆ, ವೆರಿ ಕಂಫರ್ಟಬಲ್ ಲೆವೆಲ್. ಸೊ ಓವರ್ ಆಲ್ ಆಗಿ ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳ ಕಡೆಯಿಂದ ಕೂಡ ಯಾವುದೇ ನೆಗೆಟಿವ್ ಸೆಂಟಿಮೆಂಟ್ ಇಲ್ಲ. ಸೊ ಈ ಬುಲ್ಲಿಶ್ ಮಾರ್ಕೆಟ್ ಅಗೇನ್ ಸೋಮವಾರ ಹಾಗೂ ಬರೋ ವಾರದಲ್ಲಿ ಅಟ್ಲೀಸ್ಟ್ ರಾಮ ಮಂದಿರದ ಉದ್ಘಾಟನೆ ಏನು 22nd ಜನವರಿ ಸೋಮವಾರ ದಿನ ಇದೆ, ಅಲ್ಲಿವರೆಗೆ ಮಾರ್ಕೆಟ್ ಅಲ್ಲಿ ಬುಲ್ ರನ್ ಕಂಟಿನ್ಯೂ ಆಗ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಸೊ ಅದನ್ನ ನಾವು ಅಗೇನ್ ಆಪ್ಷನ್ ಚೈನ್ ಅಲ್ಲಿ ಕೂಡ ಹೋಗಿ ಯಾವ ರೀತಿ ಡೇಟಾ ಪಾಯಿಂಟ್ಸ್ ಬಿಲ್ಟ್ ಆಗಿದ್ದೇವೆ ಅಂತ ನೋಡೋಣ. ಸೊ ಈಗ ನಾವು ನಿಫ್ಟಿ 18 ಜನವರಿ ಆಪ್ಷನ್ ಚೈನ್ ಡೇಟಾದಲ್ಲಿ ಇದೀವಿ. ಇದರ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 21 lakhs ಇದೆ, ಕಾಲ್ ಸೈಡ್ ಅಲ್ಲಿ 15 lakhs. ಸೊ ಪುಟ್ ರೈಟರ್ಸ್ ಹೆಚ್ಚಾಗಿದ್ದಾರೆ, ಮಾರ್ಕೆಟ್ ಬುಲ್ಲಿಶ್ ಆಗಿ ಕಾಣಿಸ್ತಾ ಇದೆ. ಇನ್ನು ಕಾಲ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿರೋದು ನಾವು ಇಲ್ಲಿ ಚೆಕ್ ಮಾಡಿದ್ರೆ ಸೊ ಈಗಿನ ಲೆವೆಲ್ 21,900 ಅಂತ ತಗೊಂಡ್ರೆ ಅಲ್ಲಿ 81,000 ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿದಾವೆ. ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿರೋದು 1,04,000 22,300 ಸ್ಟ್ರೈಕ್ ಪ್ರೈಸ್ ಹತ್ರ ಇಲ್ಲಿ ಬಿಲ್ಟ್ ಆಗಿದೆ. ಸೊ ಅದು ನೆಕ್ಸ್ಟ್ ರೆಸಿಸ್ಟೆನ್ಸ್ ಆಗಿ ಕಾಣಿಸ್ತಾ ಇದೆ. ಅದ್ರಿಂದ ಮೇಲೆ 1,18,000 ಓಪನ್ ಇಂಟ್ರೆಸ್ಟ್ 22,500 ಹತ್ರ ಬಿಲ್ಟ್ ಆಗಿದೆ. ಸೊ ಮಾರ್ಕೆಟ್ ಬುಲ್ಲಿಶ್ ಆಗಿ ಕಂಟಿನ್ಯೂ ಆದ್ರೆ 22,300 ಹತ್ರ ಮೊದಲನೇ ರೆಸಿಸ್ಟೆನ್ಸ್ ಆಗಿ 22,500 ವರೆಗೆ ಇಲ್ಲಿ ಕಾಣಿಸ್ತಾ ಇದೆ. ಇನ್ನು ಪುಟ್ ಸೈಡ್ ಅಲ್ಲಿ ಮಾರ್ಕೆಟ್ ಸಪೋರ್ಟ್ ಲೆವೆಲ್ ಅಂತ ನಾವು ನೋಡಿದ್ರೆ
1,40,000 ಓಪನ್ ಇಂಟ್ರೆಸ್ಟ್ 21,800 ಹತ್ರ ಬರುತ್ತೆ. ಇದು ಮೊದಲನೇ ಸಪೋರ್ಟ್ ಆಗುತ್ತೆ. ಹಾಗೂ 1,64,000 ಓಪನ್ ಇಂಟ್ರೆಸ್ಟ್ 21,700 ಹತ್ರ ಬರ್ತಾ ಇದೆ. ಸೊ ಮಾರ್ಕೆಟ್ ಅಲ್ಲಿ ಯಾವುದೇ ಕರೆಕ್ಷನ್ ಅಲ್ಲಿ 21,800 ಹತ್ರ ಮೊದಲನೇ ಸಪೋರ್ಟ್, 21,700 ಎರಡನೇ ಹಾಗೂ ಮೇಜರ್ ಸಪೋರ್ಟ್ ಇರುತ್ತೆ. ಸೊ ನಾವು ಬೈ ಅಂಡ್ ಡಿಪ್ಸ್ ಆಗಿ ಕನ್ಸಿಡರ್ ಮಾಡಿದ್ರೆ 21,800 ಹತ್ರ ಹಾಗೂ 700 ಹತ್ರ ಯಾವುದೇ ಕರೆಕ್ಷನ್ ಅಲ್ಲಿ ಅಗೇನ್ ನಾವು ನಮ್ಮ ಕ್ವಾಂಟಿಟಿನ ಆಡ್ ಮಾಡಿ ಕಾಲ್ ಸೈಡ್ ಅಲ್ಲಿ ಇರ್ಬೋದು ಅಂತ ಅನ್ಸುತ್ತೆ ಆಸ್ ಪರ್ ನಿಫ್ಟಿ ಆಪ್ಷನ್ ಚೈನ್. ಇನ್ನು ನಾವು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ, ಬ್ಯಾಂಕ್ ನಿಫ್ಟಿನಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 22 lakhs ಇದೆ, ಕಾಲ್ ಸೈಡ್ ಅಲ್ಲಿ 20 lakhs. ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಪುಟ್ ರೇಟರ್ಸ್ ಸ್ವಲ್ಪ ಹೆಚ್ಚಾಗಿದ್ದಾರೆ. ಬ್ಯಾಂಕ್ ನಿಫ್ಟಿ ಕೂಡ ಸ್ವಲ್ಪ ಬುಲ್ಲಿಶ್ ಆಗಿ ಕಾಣಿಸ್ತಾ ಇದೆ. ಇನ್ನು ಬ್ಯಾಂಕ್ ನಿಫ್ಟಿನಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 1,46,000, 48,000 ಸೈಕಾಲಜಿಕಲ್ ಲೆವೆಲ್ ಹತ್ರ ಬಿಲ್ಟ್ ಆಗಿದೆ. ಅದಕ್ಕಿಂತ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ಮೇಲೆ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. ಸೊ 48,000 ಮೇನ್ ರೆಸಿಸ್ಟೆನ್ಸ್ ಆಗಿರುತ್ತೆ. ಇನ್ನು ಸಪೋರ್ಟ್ ಲೆವೆಲ್ ಅಂತ ನೋಡಿದ್ರೆ ಬ್ಯಾಂಕ್ ನಿಫ್ಟಿಗೆ 1,72,000 ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿರೋದು 47,500 ಹತ್ರ. ಸೊ ಬ್ಯಾಂಕ್ ನಿಫ್ಟಿಗೆ 47,500 ಲೆವೆಲ್ ಸಪೋರ್ಟ್ ಆಗಿ ಹಾಗೂ ರೆಸಿಸ್ಟೆನ್ಸ್ 48,000 ಕಾಣಿಸ್ತಾ ಇದೆ. ನಿಫ್ಟಿಗೆ ಕಂಪೇರ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿ ಅಷ್ಟೇನು ಬುಲ್ಲಿಶ್ ಆಗಿ ಈಗ ಕಾಣಿಸ್ತಾ ಇಲ್ಲ. ಈ ಆಪ್ಷನ್ ಚೈನ್ ಡೇಟಾನ ಕನ್ಸಿಡರ್ ಮಾಡಿ ನಾವು ಟ್ರೇಡಿಂಗ್ ವ್ಯೂಗೆ ಹೋಗಿ ಟ್ರೇಡಿಂಗ್ ಲೆವೆಲ್ಸ್ ನೋಡೋಣ. ಸೊ ಮೊದಲನೇದಾಗಿ ನಿಫ್ಟಿ ಕ್ಲೋಸಿಂಗ್ 21,900 ಹತ್ರ ಬಂದಿದೆ. ಸೊ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದಂಗೆ ನಿಫ್ಟಿ ಓಪನಿಂಗ್ 21,950 ಹತ್ರ ಬರುತ್ತೆ. ಸೊ ಇಲ್ಲಿಂದ ನಿಫ್ಟಿಗೆ ಇಮಿಡಿಯೇಟ್ ರೆಸಿಸ್ಟೆನ್ಸ್ ಸೈಕಾಲಜಿಕಲ್ ಲೆವೆಲ್ ಯಾವಾಗ್ಲೂ ನಾವು ಕನ್ಸಿಡರ್ ಮಾಡ್ಬೇಕಾಗತ್ತೆ, ಅದು 22,000. ಸೊ ನಿಫ್ಟಿ 10 ಗಂಟೆವರೆಗೆ 22,000 ಮೇಲೆ ಬಂದು ಸಸ್ಟೈನ್ ಆದ್ರೆ ಅದರ ಅಪ್ ಮೂವ್ ಕಂಟಿನ್ಯೂ ಆಗಿ 21,100 ಇಂದ 150 ಲೆವೆಲ್ ಹತ್ರ ಬಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಗೇನ್ ಅಪ್ ಮೂವ್ ಕಂಟಿನ್ಯೂ ಆದ್ರೆ ಮಂಗಳವಾರ ದಿನ, ಬುಧವಾರ ದಿನ 22,300 ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ಇದೆ. ಇಲ್ಲಿವರೆಗೆ ನಿಫ್ಟಿ ಬಂದು ನಿಲ್ಲೋ ಚಾನ್ಸಸ್ ಇದೆ. ಸೊ ನಾವು ಕಾಲಲ್ಲಿ ಪೊಸಿಷನ್ಸ್ ಇದ್ರೆ ನಾವು ನಿಫ್ಟಿನಲ್ಲಿ 22,300 ವರೆಗೂ ವೇಟ್ ಮಾಡಬಹುದು. ಇನ್ನು ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇನೆ 21,950 ಹತ್ರ ಓಪನ್ ಆಗಿ ಪ್ರಾಫಿಟ್ ಬುಕಿಂಗ್ ಅಥವಾ ಕರೆಕ್ಷನ್ ಅಂತ ಬಂದ್ರೆ ನಿಫ್ಟಿಗೆ ಮೊದಲನೇ ಸಪೋರ್ಟ್ 21,800 ಹತ್ರ ಇದೆ. ಸೊ ನಾವು ಇಲ್ಲಿ ಯಾವುದೇ ಪುಟ್ ಪೊಸಿಷನ್ ತಗೊಳ್ಳೋದು ಬೇಡ. ಆದ್ರೆ ಮಾರ್ಕೆಟ್ ಅಲ್ಲಿ ಏನಾದ್ರೂ ಅನ್ಸರ್ಟೈನ್ ಪ್ರಾಫಿಟ್ ಬುಕಿಂಗ್ ಅಂತ ಬಂದು 21,800 ಹತ್ರ ಬಂದ್ರೆ ಇಲ್ಲಿ ನಾವು ನಮ್ಮ ಕ್ವಾಂಟಿಟೀಸ್ ನ ಆಡ್ ಮಾಡ್ಕೋಬಹುದು. ಆಡ್ ಮಾಡ್ಕೊಂಡು ಕೆಳಗಡೆ 21,680 ಹತ್ರ ಸ್ಟಾಪ್ ಲಾಸ್ ನ ಇಟ್ಕೋಬಹುದು. ಇನ್ನು ನಿಫ್ಟಿ ಏನಾದ್ರೂ 21,700 ಕೆಳಗಡೆ ಕ್ಲೋಸಿಂಗ್ ಬಂತು ಅಂತಂದ್ರೆ ನಾವು ಆಗ ಬುಲ್ಲಿಶ್ ಸೆಂಟಿಮೆಂಟ್ ಇಂದ ಬಿಯರಿಶ್ ಆಗಿ ಯೋಚನೆ ಮಾಡಬಹುದು. ಅಲ್ಲಿವರೆಗೆ ಸೊ ನಿಫ್ಟಿ ಪಾಸಿಟಿವ್ ಆಗೇ ಇರುತ್ತೆ. ಅದರ ಅಪ್ 22,300. ಸೊ ಇದು ಏನಾದ್ರೂ ಮಂಗಳವಾರದವರೆಗೆನೆ ಬಂದ್ರೆ ನಾವು ಗುರುವಾರ ಶುಕ್ರವಾರದವರೆಗೆ 22,500 ಲೆವೆಲ್ ನ ನೋಡೋ ಚಾನ್ಸಸ್ ತುಂಬಾ ಇದೆ. ಸೊ ಇದು ನನ್ನ ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್. ಅದು ಈಗ ಬ್ಯಾಂಕ್ ನಿಫ್ಟಿಗೆ ಬರೋಣ. ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗ್ 47,700 ಹತ್ರ ಬಂದಿದೆ. ಬ್ಯಾಂಕ್ ನಿಫ್ಟಿನಲ್ಲಿ ಆಪ್ಷನ್ ಚೈನ್ ಪ್ರಕಾರ ಈಗ 47,500 ಲೆವೆಲ್, ಅದರ 20 ಡೇ ಮೂವಿಂಗ್ ಆವರೇಜ್ ಏನಿದೆ ಅಲ್ಲಿ ಸಪೋರ್ಟ್ ಇದೆ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಏನಾದ್ರೂ ಪ್ರಾಫಿಟ್ ಬುಕಿಂಗ್ ಅಂತ ಕರೆಕ್ಷನ್ ಅಂತ ಬಂದ್ರೆ 47,600 ಇಂದ 47,500 ಇದು ಒಳ್ಳೆ ಬೈಯಿಂಗ್ ರೇಂಜ್ ಆಗಿದೆ. ಕೆಳಗಡೆ 47,380 ಈ ಲೆವೆಲ್ ಅಲ್ಲಿ ಸ್ಟಾಪ್ ಲಾಸ್ ಬರ್ತಾ ಇದೆ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ನಾವು 47,500 ಅಥವಾ 600 ಈ ಲೆವೆಲ್ ಅಲ್ಲಿ ಕಾಲ್ ಪೊಸಿಷನ್ಸ್ ಗಳು ತಗೊಂಡ್ರೆ ಇಲ್ಲಿಂದ ಬರೋ ರಿಕವರಿ ನಾವು 48,000 ಲೆವೆಲ್, ಇದು ಆಪ್ಷನ್ ಚೈನ್ ಪ್ರಕಾರ ರೆಸಿಸ್ಟೆನ್ಸ್ ಇದೆ ಹಾಗೂ ಸೈಕಾಲಜಿಕಲಿ ಕೂಡ ಇಲ್ಲಿ ಒಂದು ರೆಸಿಸ್ಟೆನ್ಸ್ ಇರುತ್ತೆ. ಸೊ ಈ ಲೆವೆಲ್ ಹತ್ತತ್ರ ಬರ್ತಿದ್ದಂಗೆ ಇಲ್ಲಿ ಪ್ರಾಫಿಟ್ ನ ಬುಕ್ ಮಾಡ್ಕೋಬಹುದು. ಇನ್ನು ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗ್ ಸೋಮವಾರ ಅಥವಾ ಮಂಗಳವಾರ ದಿನ 48,000 ಮೇಲೆನೆ ಬಂತು ಅಂತಂದ್ರೆ ಮಂಗಳವಾರ ದಿನ ನಮ್ಮ ಇಂಡಿಯನ್ ಮಾರ್ಕೆಟ್ ಕ್ಲೋಸಿಂಗ್ ನಂತರ HDFC ಬ್ಯಾಂಕ್ ಕ್ವಾರ್ಟರ್ಲಿ ರಿಸಲ್ಟ್ ಬರೋದಿದೆ. HDFC ಬ್ಯಾಂಕ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ಕೂಡ ಚೆನ್ನಾಗಿ ಬರೋ ಚಾನ್ಸಸ್ ಇದಾವೆ. ಸೊ ಹಾಗಾಗಿ ಬ್ಯಾಂಕ್ ನಿಫ್ಟಿ 48,000 ಮೇಲೆ ಸೋಮವಾರ ಅಥವಾ ಮಂಗಳವಾರ ಕ್ಲೋಸಿಂಗ್ ಬಂತು ಅಂತಂದ್ರೆ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಅಗ್ರೆಸಿವ್ ಆಗಿ ಕಾಲಲ್ಲಿ ಪೊಸಿಷನ್ ತಗೊಂಡು ಹೋಗ್ಬೋದು. ಇಲ್ಲಿಂದ ಬ್ಯಾಂಕ್ ನಿಫ್ಟಿ ಟುವರ್ಡ್ಸ್ 50,000 ರಾಮ ಮಂದಿರದ ಓಪನಿಂಗ್ ವರೆಗೂ ಬರೋ ಚಾನ್ಸಸ್ ತುಂಬಾ ಇದೆ. ಸೊ ಈ ಪಾಯಿಂಟ್ಸ್ ನ ಕೂಡ ನಾವು ನೋಟ್ ಮಾಡ್ಕೊಂಡು ಬ್ಯಾಂಕ್ ನಿಫ್ಟಿನಲ್ಲಿ ಬುಲ್ಲಿಶ್ ಆಗಿ ಇರಬಹುದು. ಇನ್ನು ಬ್ಯಾಂಕ್ ನಿಫ್ಟಿನಲ್ಲಿ ನಾವು ಯಾವಾಗ ಬೇರಿಶ್ ಆಗಿ ಹೋಗ್ಬೇಕು ಅಂತಂದ್ರೆ ಬ್ಯಾಂಕ್ ನಿಫ್ಟಿ ಯಾವಾಗ 47,500 ಕೆಳಗಡೆ ಕ್ಲೋಸಿಂಗ್ ಬಂತು ಅಂತಂದ್ರೆ ಆಗ ನಾವು ಬೇರಿಶ್ ಅಂತ ಹೇಳಲ್ಲ,
ಆದ್ರೆ ನಾವು ಕಾಲ್ ಸೈಡ್ ಅಲ್ಲಿ ಪೊಸಿಷನ್ಸ್ ಇದ್ರೆ ನಮ್ಮ ಕಾಲ್ ಸೈಡ್ ಅಲ್ಲಿ ಪೊಸಿಷನ್ಸ್ ಗಳನ್ನ ಸ್ಕ್ವೇರ್ ಅಪ್ ಮಾಡ್ಬೋದು. ಆದ್ರೆ ನಾವು ಪುಟ್ ಪೊಸಿಷನ್ ತಗೊಳ್ಳೋದನ್ನ ಇಲ್ಲಿ ಸಜೆಸ್ಟ್ ಮಾಡಲ್ಲ. ಇನ್ನು 47,500 ಮೇಲೆ ಇರೋವರೆಗೂ ನಾವು ಕಾಲಲ್ಲಿ ಪೊಸಿಷನ್ಸ್ ನ ಇಟ್ಕೊಂಡು ಹೋಗ್ಬೋದು. ಟಾರ್ಗೆಟ್ 50,000 ರಾಮ ಮಂದಿರದ ಓಪನಿಂಗ್ ಸಮಯದವರೆಗೂ ಈ ಲೆವೆಲ್ಸ್ ನ ನೋಡೋ ಚಾನ್ಸಸ್ ಇರುತ್ತೆ. ಸೊ ಇದು ನನ್ನ ಪರ್ಸನಲ್ ಟ್ರೇಡಿಂಗ್ ಅನಲೈಸಿಸ್. ಸೊ ನಾನು ಕೊಟ್ಟಿರೋ ಮಾಹಿತಿನಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ, ಕ್ಲಾರಿಫಿಕೇಶನ್ಸ್ ಬೇಕಾಗಿದ್ರೆ ನೀವು ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಬಹುದು. ನನ್ನ ನಂಬರ್ 9845852716. ಹಾಗೂ ನೀವು ನಮ್ಮ ಸಬ್ ಬ್ರೋಕರ್ ಅಂಡರ್ ಅಲ್ಲಿ IIFL, ಅಪ್ಸ್ಟಾಕ್ಸ್ ಅಥವಾ ಆಂಜಲ್ ಒನ್ ಅಲ್ಲಿ ಡಿಮ್ಯಾಟ್ ಅಕೌಂಟ್ ನ ಓಪನ್ ಮಾಡಬಹುದು. ಅವುಗಳ ಲಿಂಕ್ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅದರೊಂದಿಗೆ ಮಾರ್ಕೆಟ್ ಅವರ್ಸ್ ಅಲ್ಲಿ ನ್ಯೂಸ್ ಬೇಸ್ಡ್ ಏನಾದ್ರೂ ಲೆವೆಲ್ಸ್ ಚೇಂಜಸ್ ಇದ್ರೆ, ಹಾಗೂ ಈ ಕ್ವಾರ್ಟರ್ಲಿ ರಿಸಲ್ಟ್ಸ್ ಗಳ ಇರೋ ಕಾರಣ ಸ್ಟಾಕ್ ಗಳ ಮಾಹಿತಿ ಏನಾದ್ರೂ ಇದ್ರೆ ಅದನ್ನ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಸೊ ನೀವು ಟೆಲಿಗ್ರಾಮ್ ಅಲ್ಲಿ ಹೋಗಿ ಟುಡೇಸ್ ಇನ್ವೆಸ್ಟ್ಮೆಂಟ್ ಅಂತ ಸರ್ಚ್ ಮಾಡಿ ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಅಲ್ಲಿ ಜಾಯ್ನ್ ಆಗ್ಬೋದು. ಇಲ್ದಿದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ನಾನು ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿಂದ ಕೂಡ ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಚಾನಲ್ ನ ಜಾಯ್ನ್ ಆಗ್ಬೋದು. ಸೊ ವಿಡಿಯೋ ಇಲ್ಲಿವರೆಗೆ ನೋಡಿದ್ದಕ್ಕೆ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಹಾಗೂ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂಬರೋ ವಿಡಿಯೋ ಬರೋವರೆಗೂ ನಿಮ್ಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.